ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾನು ಪಿ ಯು ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಮಗೆ ಮಾಡೆಲ್ ಕ್ವಶನ್ ಪೇಪರ್ 1, ಓಕೆ, ಈ ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಪಾರ್ಟ್ ಎ ಅಲ್ಲಿ ನಾನು ನಮಗೇನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಇದೆಯೋ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನು, ಅದರದ್ದು ಸೊಲ್ಯೂಷನ್ಸ್ ಅನ್ನೋದು ಈ ವಿಡಿಯೋನಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಕೊನೆಯವರೆಗೂ ನೋಡಿ. ಓಕೆ, ನಮಗೆ ಕ್ವಶನ್ ಏನಿದೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಆನ್ಸರ್ ಫ್ರಮ್ ದ ದೋಸ್ ಗಿವನ್ ಇನ್ ದಿ ಬ್ರ್ಯಾಕೆಟ್. ಆನ್ಸರ್ಸ್ ಇಲ್ಲೇ ಇದ್ದಾವೆ. ಓಕೆ, ನಮಗಿಲ್ಲಿ ಕೊಟ್ಟಿರುವಂತಹ ಬ್ರ್ಯಾಕೆಟ್ಸಲ್ಲಿ, ಓಕೆ, ಇಲ್ಲಿ ಕೊಟ್ಟಿರುವಂಥ ಆನ್ಸರ್ಸ್ನ, ಕರೆಕ್ಟ್ ಇರೋ ಆನ್ಸರ್ಸ್ನ ನಾವು ಫಿಲ್ ಮಾಡಬೇಕು. ಓಕೆ, ಇವಾಗ ನೋಡಿ, ನಮಗೆ ದಿಸ್ ಇಸ್ ದ ಕ್ವಶನ್. ಈ ಕ್ವಶನ್ ಕೊಟ್ಟಿದ್ದು ಫಸ್ಟ್ ಕ್ವಶನ್ಗೆ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ಓಕೆ, ಇಲ್ಲೇ ತಗೊತೀನಿ ನೋಡಿ. ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ xy=81 ಅಂತ ಕೊಟ್ಟಿದ್ದಾರೆ. ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ನಮಗೆ ಬೇಕಾಗಿರೋದೇನು dy/dx ಅಟ್ x=9 ಬೇಕು. ಕರೆಕ್ಟಾ? ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಅರ್ಥ ಆಯ್ತಾ? ಇವಾಗ ನೋಡಿ, ಇದು ನೆನಪಿಟ್ಕೊಳ್ಳಿ, ಯಾವುದಾದ್ರೂ ಎರಡು ಫಂಕ್ಷನ್ ಅನ್ನೋದು ಪ್ರಾಡಕ್ಟಲ್ಲಿದೆ ಅಂದರೆ ನಾವು ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಬೇಕು. ಅಂದರೆ u-v ಎರಡು ಫಂಕ್ಷನ್ ಇದೆ ಅಂದ್ಕೊಳ್ಳಿ. ಅವಾಗ ನೀವೇನು ಮಾಡ್ತೀರಿ ಅಂದರೆ ಇದನ್ನು ಫಸ್ಟ್ ಫಂಕ್ಷನ್, ಇದನ್ನು ಸೆಕೆಂಡ್ ಫಂಕ್ಷನ್ ಅಂತ ತೊಗೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಮಾಡಿ. ಓಕೆ, ಸೆಕೆಂಡ್ ಫಂಕ್ಷನ್ ಹಾಗೆ ತೊಗೊಳ್ಳಿ. ನೆಕ್ಸ್ಟು ಸೆಕೆಂಡ್ ಫಂಕ್ಷನ್ದು ಡಿಫ್ರೆನ್ಷಿಯೇಷನ್ ಮಾಡಿ, ಫಸ್ಟ್ ಫಂಕ್ಷನ್ ಹಂಗೆ ತೊಗೊಳ್ಳಿ. ಅರ್ಥ ಆಗ್ತಿದೆಯಾ? ಇವಾಗ ಸೇಮ್ ಇದನ್ನು ನಾನು ಫಸ್ಟ್ ಅಂದ್ಕೊತೀನಿ, ಇದನ್ನು ಸೆಕೆಂಡ್ ಅಂತ ತೊಗೊತೀನಿ. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್ ಹಂಗೆ ತೊಗೊಳ್ಳಿ, ಪ್ಲಸ್ ಸೆಕೆಂಡ್ ಫಂಕ್ಷನ್ದು ಡಿಫ್ರೆನ್ಷಿಯೇಷನ್ ಮಾಡಿ. ಓಕೆ, ಸೆಕೆಂಡ್ ಫಂಕ್ಷನ್ದು ಡಿಫ್ರೆನ್ಷಿಯೇಷನ್ ಮಾಡಿ, ಫಸ್ಟ್ ಫಂಕ್ಷನ್ ಹಂಗೆ ತೊಗೊಳ್ಳಿ. ಆ್ಯಂಡ್ ಡಿಫ್ರೆನ್ಷಿಯೇಷನ್ ಆಫ್ 81, ಡಿಫ್ರೆನ್ಷಿಯೇಷನ್ ಆಫ್ 81. ಇವಾಗ ನೋಡಿ, ಫಾರ್ಮುಲಾಸ್ ನಿಮ್ಗೆ ಗೊತ್ತೇ ಇರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ ಅಂದರೆ 1, ಡಿಫ್ರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಅಂದರೆ ಯಾವುದೇ ನಂಬರ್ ಡಿಫ್ರೆನ್ಷಿಯೇಷನ್ ತೊಗೊಂಡ್ರೆ ಅದ್ರ ವ್ಯಾಲ್ಯೂ 0ನೇ ಆಗುತ್ತೆ. ನೆನಪಿಟ್ಕೊಳ್ಳಿ. ಅಂದರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ 1 ಇಂಟು y ಏನಾಗುತ್ತೆ y ಪ್ಲಸ್ dy/dx ಇಂಟು ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ 81 ಅನ್ನೋದೇನು ಕಾನ್ಸ್ಟೆಂಟ್, ಅದರಿಂದ ಅದು 0. ಓಕೆ, ನಮಗೆ ಬೇಕಾಗಿರೋದೇನು dy/dx. ಕರೆಕ್ಟಾ? ಓಕೆ, dy/dx ಎಕ್ಸ್ ಹಂಗೆ ಇಟ್ಕೊಳ್ಳಿ, ಈ ಟರ್ಮ್ನ ಈ ಸೈಡ್ ಕಳಿಸ್ಕೊಳ್ಳಿ. ಓಕೆ, ಏನಾಗುತ್ತೆ -y. ನೆಕ್ಸ್ಟ್ ಎಕ್ಸ್ನಿಂದ ಡಿವೈಡ್ ಮಾಡಿ. ನಮ್ಗೆ ಬೇಕಾಗಿರೋದೇನು ಓನ್ಲಿ dy/dx. ಎಕ್ಸ್ಟ್ರಾ ಇಲ್ಲಿ ಎಕ್ಸ್ ಇದೆ. ಓಕೆ, ಅದರಿಂದ ಡಿವೈಡ್ ಮಾಡಿ ಎಕ್ಸ್ನ. ಓಕೆ, ಏನಾಗುತ್ತೆ ನಮಗೆ -y/x ಆಗುತ್ತೆ. ಓಕೆ, ಬಟ್ ನಮಗೆ ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ? ಓನ್ಲಿ ಎಕ್ಸ್ ವ್ಯಾಲ್ಯೂ ಮಾತ್ರ ಕೊಟ್ಟಿದ್ದಾನೆ, ವೈ ವ್ಯಾಲ್ಯೂ ಇಲ್ಲಲ್ಲ. ನಾವೇನು ಮಾಡಬೇಕು? ಕೊಟ್ಟಿರೋ ಇದರಿಂದ ವೈನ ನಾವು ಬರ್ಕೊಬೇಕು, ರೀರೈಟ್ ಬರ್ಕೊಬೇಕು. ಓಕೆ, ಈ ವೈ ಎಕ್ಸ್ನಿಂದ ಡಿವೈಡ್ ಮಾಡಿದ್ರೆ 81/x ಆಗುತ್ತೆ. ಅಂದರೆ -y ಪ್ಲೇಸಲ್ಲಿ 81/x ಮಾಡಿ ಬೈ ಎಕ್ಸ್. ಓಕೆ, -81 ಇದು ಎಕ್ಸ್ ಏನಾಗುತ್ತೆ x² ಆಗುತ್ತೆ. ಓಕೆ, ಇವಾಗ ಎಕ್ಸ್ ಎಲ್ಲಿರುತ್ತೋ ಅಲ್ಲಿ 9ನ ರಿಪ್ಲೇಸ್ ಮಾಡಿ. ಆವಾಗ ನಮಗೆ dy/dx ಅಟ್ x=9 ಬರುತ್ತೆ. -81/9² ಅಂದರೆ -81/9² ಅಂದರೆ 81. ಇದು ಕ್ಯಾನ್ಸಲ್ ಆದರೆ -1 ಬರುತ್ತೆ. ಅಂದರೆ ನಮಗೆ ಇದರ ಆನ್ಸರ್ ಏನು ಅಂದರೆ -1. ಅಂದರೆ ಇದು ನಾವು ಎಲಿಮಿನೇಟ್ ಮಾಡಿ, ಇನ್ನು ಮಿಕ್ಕಿರೋ ಆನ್ಸರ್ಸ್ನ ಹಿಂಗೆ ಫಿಲ್ ಮಾಡ್ಕೊಂಬರಬೇಕು. ಇವಾಗ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಫ್. ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ನೋಡಿ, ಯಾವಾಗಾದರೂ ಇಂಟರ್ವಲ್ ಕೊಟ್ಟಿದೆ ಅಂದ್ಕೊಳ್ಳಿ. ಓಕೆ, ಮ್ಯಾಕ್ಸಿಮಮ್ ಅಂತ ಏನಾದರೂ ಕೇಳಿದರೆ ಇಲ್ಲಿ ಇಂಟರ್ವಲಲ್ಲಿ ಮ್ಯಾಕ್ಸಿಮಮ್ ಯಾವುದಿದೆ, ಎಂಡ್ ಪಾಯಿಂಟ್, ಇಲ್ಲಿ ಎಂಡ್ ಪಾಯಿಂಟ್ ಯಾವುದಿದೆಯೋ ಅದನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಏನಾಗುತ್ತೆ f(2) = 2² ಅಂದರೆ 4 ಬರುತ್ತೆ. ಅಂದರೆ ಇದರ ಆನ್ಸರ್ ಏನಂದರೆ 4. ಮಿನಿಮಮ್ ಇಲ್ಲಿ ಮ್ಯಾಕ್ಸಿಮಮ್ ಅಂತ ಕೊಟ್ಟರೆ ಇಲ್ಲಿ ಲಾಸ್ಟಲ್ಲಿರೋದನ್ನು ಫಂಕ್ಷನಲ್ಲಿ ಪುಟ್ ಮಾಡಿ. ಅದೇ ಮಿನಿಮಮ್ ಅಂತ ಕೇಳಿದರೆ ಫಸ್ಟ್. ಓಕೆ, ಅರ್ಥ ಆಗ್ತಿದೆಯಾ? ಇಲ್ಲಿರೋದನ್ನು ನೀವು ಫಿಲ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸಿಂಪ್ಲಿಫೈ ಮಾಡಿ ಬರುತ್ತೆ ಆನ್ಸರ್. ಇವಾಗ ಇಫ್ m and n ರೆಸ್ಪೆಕ್ಟಿವ್ಲಿ ಆರ್ ದ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್. ಆರ್ಡರ್ ಅಂದರೆ ಏನು ನೋಡಿ, ಸಿಂಪಲಾಗಿ ಹೇಳ್ತೀನಿ ನೋಡಿ. ಫಸ್ಟ್ dy/dx
ಓಕೆ, ಇದನ್ನು ನಾವು ಫಸ್ಟ್ ಆರ್ಡರ್ ಅಂತ ಕರಿತೀವಿ, ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂತ ಕರಿತೀವಿ. ಅರ್ಥ ಇದೆಯಾ? ಇವಾಗ ನಾನು d²y/dx² ಅಂತ ಬರೆದ್ರೆ ಇದನ್ನು ಸೆಕೆಂಡ್ ಆರ್ಡರ್ ಅಂತ ಬರೀತೀವಿ, ಸೆಕೆಂಡ್ ಆರ್ಡರ್ ಅಂತ ಕರಿತೀವಿ. ಅದೇ ನಾನು d3y/dx³ ಅಂತ ಬರೆದ್ರೆ ಇದನ್ನು ನಾನು ಥರ್ಡ್ ಆರ್ಡರ್ ಅಂತ ಬರೀತೀನಿ. ಅನ್ಸೋನಿಗೆ ನೀವು dny/dxn ಎನ್ ಹತ್ರ ನೀವು ಯಾವುದೇ ನ್ಯಾಚುರಲ್ ನಂಬರ್ ತಗೊಳ್ಳಿ. ಓಕೆ, ಅರ್ಥ ಆಯ್ತಾ? ನಾನು ಜನರಲ್ ಆಗಿದ್ದನ್ನು nth ಆರ್ಡರ್ ಅಂತ ಬರೀತೀನಿ. ಎನ್ ಹತ್ರ ಯಾವುದೇ ನ್ಯಾಚುರಲ್ ನಂಬರ್ನ ನೀವು ತೊಗೊಬೋದು, 1 2 3 ಅನ್ಸೋನ್. ಓಕೆ, ಇದು ಕ್ಲಿಯರ್ ಆಯಿತು. ಆರ್ಡರ್ ಅಂದರೆ ಇವಾಗ ನೋಡಿ, ಇದನ್ನು ನಾವು ಆರ್ಡರ್ ಅಂತ ಕರಿತೀವಿ. ಫಸ್ಟ್ ಆರ್ಡರ್, ಇದನ್ನು ಸೆಕೆಂಡ್ ಆರ್ಡರ್, ಇದನ್ನು ಥರ್ಡ್ ಆರ್ಡರ್, ಹಿಂಗೆ ಕರಿತೀವಿ. ಇವಾಗ ಇಲ್ಲಿಗೆ ಬಂದರೆ ಇಲ್ಲಿ dy/dx ಇದೆ, ಅಂದರೆ ಇದು ಫಸ್ಟ್ ಆರ್ಡರ್. d²y/dx² ಇದೆ, ಇದು ಸೆಕೆಂಡ್ ಆರ್ಡರ್. ಅಂದರೆ ಇದು ನಮಗೆ ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಆರ್ಡರ್ ಏನಂದರೆ ದ ಹೈಯೆಸ್ಟ್ ಆರ್ಡರ್ ಆಫ್ ದಿ ಡಿಫ್ರೆನ್ಷಿಯಲ್ ಇಕ್ವೇಷನ್. ಹೈಯೆಸ್ಟ್ ಯಾವುದು? ಇದು ಫಸ್ಟು, ಸೆಕೆಂಡ್. ಓಕೆ, ಸೆಕೆಂಡ್ ಅನ್ನೋದು ನಮಗೆ ಹೈಯೆಸ್ಟ್ ಆರ್ಡರ್ ಆಗುತ್ತೆ. ಓಕೆ, ಸೆಕೆಂಡ್ ಅನ್ನೋದು ಹೈಯೆಸ್ಟ್. ಅದರಿಂದ d²y/dx² ಅನ್ನೋ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಅದರಿಂದ ಆರ್ಡರ್ ಏನಾಗುತ್ತೆ? ಆರ್ಡರ್ ಇಲ್ಲಿ ಎಮ್ ಅನ್ನೋದು ಆರ್ಡರ್ ಅಂತ ಮೆನ್ಷನ್ ಮಾಡಿದ್ದಾನೆ, ಅಂದರೆ ಎಮ್ ವ್ಯಾಲ್ಯೂ ಏನಾಗುತ್ತೆ? 2 ಆಗುತ್ತೆ. ಓಕೆ, ಆ ಆರ್ಡರ್ಗೆ ಪವರ್ ಇದೆಯಲ್ಲ, ಆ ಪವರ್ ಏನಿರುತ್ತೋ ಅದು ಡಿಗ್ರಿ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಓಕೆ, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿದೆಯಾ ಇದು ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್, ಅದ್ರಿಗೆ ಪವರ್ ಇರುತ್ತೆ ನೋಡಿ, ಅದು ಡಿಗ್ರಿ. ಅಂದರೆ ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ? ಎನ್ ವ್ಯಾಲ್ಯೂ 2. ಇವಾಗ ನಮಗೇನಾದ್ರು ಹೇಳ್ತಾ ಇದ್ದಾನೆ m-n ಅಂತ ಹೇಳ್ತಾ ಇರೋದು. ಅಂದರೆ m-n ಅಂದರೆ 2 - 2 ತಾನೇ, ಆವಾಗ 0 ಬರುತ್ತೆ. ಅಂದರೆ ಇದರ ಆನ್ಸರ್ 0. ಓಕೆ, ಇನ್ನೊಂದು ನೋಡಿ, ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಓಕೆ, ದ ವ್ಯಾಲ್ಯೂ ಆಫ್ ದ ಲ್ಯಾಂಬ್ಡಾ ಫಾರ್ ವಿಚ್ ವೆಕ್ಟರ್ಸ್ ಆರ್ ಕೊಲಿನಿಯರ್. ದ ವೆಕ್ಟರ್ಸ್ ಆರ್ ಕೊಲಿನಿಯರ್ ಅಂತ ಹೇಳ್ತಿದ್ದಾನೆ. ಓಕೆ, ಇದು ನಿಮಗೊಂದು ಹೇಳ್ದೆ ನೋಡಿ, ಕೊಲಿನಿಯರ್. ಯಾವುದಾದ್ರೂ 2 ವೆಕ್ಟರ್ಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಎ ವೆಕ್ಟರ್ a1i + a2j + a3k. ಇನ್ನೊಂದು ವೆಕ್ಟರ್ ಇದೆ ಅಂದ್ಕೊಳ್ಳಿ, b1i + b2j + b3k. ಓಕೆ, ಯಾವುದಾದ್ರೂ ಟೂ ವೆಕ್ಟರ್ಸ್ ಅನ್ನೋದು ಕೊಲಿನಿಯರ್. ಓಕೆ, ಕೊಲಿನಿಯರ್ ಇಲ್ಲ ಅಂದರೆ ಪ್ಯಾರಲಲ್. ಇವು ಎರಡು ವರ್ಡ್ ಯಾವುದಾದ್ರೂ ಯೂಸ್ ಮಾಡಲಿ, ನೋ ಪ್ರಾಬ್ಲಮ್. ಕೊಲಿನಿಯರ್ ಅಂತ ಯೂಸ್ ಮಾಡಲಿ, ಇಲ್ಲಾಂದರೆ ಪ್ಯಾರಲಲ್ ಅಂತಲೂ ವರ್ಡ್ ಯೂಸ್ ಮಾಡಲಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಇವೆರಡರಲ್ಲಿ ಯಾವ ವರ್ಡ್ ಯೂಸ್ ಮಾಡಿದ್ರೂ ಯಾವತ್ತೂ ನೆನಪಿಟ್ಕೊಳ್ಳಿ. ಓಕೆ, ಇದರ ರೇಷಿಯೋಸ್ ಅನ್ನೋದು ಈಕ್ವಲ್ ಇರುತ್ತೆ ನಮಗೆ. a1/b1. ಓಕೆ, ಸಿಮ್ಲರ್ಲಿ a2/b2, a3/b3 ಇದಿರುತ್ತೆ. ಇಲ್ಲ ಅಂದರೆ ಇನ್ನೊಂದು ಥರನೂ ಬರಿಬೋದು. ಓಕೆ, ಈ ವೆಕ್ಟರ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಆಫ್ ಎ ವೆಕ್ಟರ್ ಅಂತಲೂ ಬರಿಬೋದು. ಅರ್ಥ ಆಗ್ತಿದೆಯಾ? ಇವೆರಡರಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಅರ್ಥ ಆಗ್ತಿದೆಯಾ? ಓಕೆ, ನಿಮಗಿದು ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಬನ್ನಿ, ಕೊಲಿನಿಯರ್ ಆಯಿತು. ಇಲ್ಲಿಗೆ ಬನ್ನಿ, ಎರಡು ಕ್ವಶನ್ ಕೊಟ್ಟಿದ್ದಾನಲ್ಲ, ಇದು ನಮಗೇನು ಈಕ್ವಲ್ ಅಂತ ಹೇಳ್ಬೋದು. ಓಕೆ, ಇದರಲ್ಲಿ ನೀವು ಯಾವುದಾದ್ರೂ ಕನ್ಸಿಡರ್ ಮಾಡಿ, ನೋ ಪ್ರಾಬ್ಲಮ್. ಇವಾಗ ನಾನೇನು ಮಾಡ್ತೀನಿ, ಇಲ್ಲಿ 2i. ಓಕೆ, ಇದರ ರೇಷಿಯೋಸ್ ಅನ್ನೋದು ಈಕ್ವಲ್ ಮಾಡಿ. 2/-4 = -3/λ = 4/-8. ನಾನೇನು ಮಾಡ್ತೀನಿ, ಫಸ್ಟ್ ಇವೆರಡನ್ನೂ ಈಕ್ವಲ್ ಮಾಡ್ತೀನಿ. ಓಕೆ, 2 1s 2 2s -1/2 = -3/λ. ಮೈನಸ್ ಕ್ಯಾನ್ಸಲ್, λ = 3 2s 6. ಅಂದರೆ λ = 6 ಬರುತ್ತೆ. ಆನ್ಸರ್ ಅನ್ನು 6. ಅರ್ಥ ಆಯ್ತಾ? ಇಷ್ಟೇ, ಇನ್ನೇನು ಇಲ್ಲ. ಇನ್ನು ಎಫ್ ಬಿ ಅನ್ ಈವೆಂಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಎಸ್. ಓಕೆ, ದೆನ್ ಪಿ. ಓಕೆ, ಎಸ್ ಗಿವನ್ ಎಫ್. ಓಕೆ, ಇದರ ಆನ್ಸರ್ ಏನಾಗುತ್ತೆ? ಇದ್ರ ಫಾರ್ಮುಲಾ ನೋಡಿ, ಯಾವಾಗೂ ಇದನ್ನು ನೆನಪಿಟ್ಕೊಳ್ಳಿ. ಪಿ ಆಫ್ ಎ ಗಿವನ್ ಬಿ ಅಂತ ಇದೆ ಅಂದ್ಕೊಳ್ಳಿ. ಪಿ ಆಫ್ ಎ ಇಂಟರ್ಸೆಕ್ಷನ್ b/p ಆಫ್ ಬಿ, ಇದು ಫಾರ್ಮುಲಾ. ನಮಗೇನು ಹೇಳ್ತಾ ಇದ್ದಾನೆ? ಪಿ ಆಫ್ ಇದೇನಿದು ನಮಗೆ ಎಸ್ ಒಂದು ನಿಮಿಷ, ಎಸ್ ಗಿವನ್ ಎಫ್ ದಟ್ ಈಸ್ ಈಕ್ವಲ್ ಟು ಪಿ ಆಫ್ ಎಸ್ ಇಂಟರ್ಸೆಕ್ಷನ್ ಎಫ್ ಬೈ
ಓಕೆ, ಪಿ ಆಫ್ ಎಫ್. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ, ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿ, ಎಫ್ ಬಿ ದ ಈವೆಂಟ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಸ್. ಅಂದರೆ ಎಫ್ ಅನ್ನೋದು ಸಬ್ಸೆಟ್ ಆಫ್ ಎಸ್ ಆಗುತ್ತೆ. ಓಕೆ, ಎಫ್ ಅನ್ನೋದು ಎಸ್ಗೆ ಈವೆಂಟ್ ಆದರೆ ಎಫ್ ಅನ್ನೋದು ಸಬ್ಸೆಟ್ ಆಫ್ ಎಸ್ ಆಗುತ್ತೆ. ಕರೆಕ್ಟಾ? ಆವಾಗ ನಾವು ಎಸ್ ಇಂಟರ್ಸೆಕ್ಷನ್ ಎಫ್ ತೊಗೊಂಡ್ರೆ ಏನಾಗುತ್ತೆ, ಎಪ್ಪೇ ಬರುತ್ತೆ. ಬಿಕಾಸ್ ಎಫ್ ಅನ್ನೋದು ಎಸ್ಗೆ ಸಬ್ಸೆಟ್ ಇರೋದ್ರಿಂದ ಕಾಮನ್ ಎಲಿಮೆಂಟ್ಸ್ ಏನಾಗುತ್ತೆ, ಎಪ್ಪಲ್ಲಿರೋದೇ ಬರುತ್ತೆ ಮತ್ತೆ. ಕರೆಕ್ಟಾ? ಇಂಟರ್ಸೆಕ್ಷನ್ ಅಂದರೆ ಏನು, ಕಾಮನ್ ಎಲಿಮೆಂಟ್ಸು. ಓಕೆ, ಎರಡೂ ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸು. ಈವೆಂಟ್ ಅಂದರೆ ಏನು, ಸೆಟ್ ಅಷ್ಟೇ. ಅದು ಈವೆಂಟ್ ಅಂದರೆ ಏನು, ಸೆಟ್. ಓಕೆ, ಸ್ಯಾಂಪಲ್ ಸ್ಪೇಸ್ ಅನ್ನೋದು ಕೂಡ ಎಸ್ ಅಂದರೆ ಏನು, ಸ್ಯಾಂಪಲ್ ಸ್ಪೇಸ್, ಅದು ಕೂಡ ಸೆಟ್ಟೇ. ಓಕೆ, ಎಫ್ ಅನ್ನೋದು ಎಸ್ಗೆ ಸಬ್ಸೆಟ್ ಇರುತ್ತಲ್ಲ, ಎಫ್ ಅನ್ನೋ ಸೆಟ್ಟು ಎಸ್ಗೆ ಸಬ್ಸೆಟ್ ಇರುತ್ತೆ. ಓಕೆ, ಅದರಿಂದ ಇಂಟರ್ಸೆಕ್ಷನ್ ತೊಗೊಂಡ್ರೆ ಕಾಮನ್ ಎಲಿಮೆಂಟ್ಸು, ಎಪ್ಪಲ್ಲಿ ಏನು ಎಲಿಮೆಂಟ್ಸ್ ಇರುತ್ತೋ ಅದೇ ಎಲಿಮೆಂಟ್ಸೇ ಬರುತ್ತೆ. ಅದರಿಂದ ಎಸ್ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ, ಎಪ್ಪೇ ಆಗುತ್ತೆ. ಆವಾಗ ಇದನ್ನೇನಾಗುತ್ತೆ, ನಾವು ಪ್ರಾಬಬಿಲಿಟಿ ತೊಗೊಂಡ್ರೆ, ಬೋತ್ ಸೈಡ್ ಪ್ರಾಬಬಿಲಿಟಿ ತೊಗೊಂಡ್ರೆ ಏನಾಗುತ್ತೆ, ಪಿ ಆಫ್ ಎಪ್ಪೇ ಬರುತ್ತೆ. ಓಕೆ, ಅದನ್ನು ಪ್ರಾಬಬಿಲಿಟಿ ಆಫ್ ಎಫ್ ಇಸ್ ಬೈ ಪ್ರಾಬಬಿಲಿಟಿ ಆಫ್ ಎಫ್, ಇವೆರಡು ಕ್ಯಾನ್ಸಲ್ ಆದರೆ 1. ಆನ್ಸರು ಇದ್ರಿಗೆ ಏನಾಗುತ್ತೆ, 1. ಓಕೆ, ಹೀಗೆ ನೀವು ಫಿಲ್ ಮಾಡಬೇಕಾಗುತ್ತೆ. ಇದು ನಿಮಗೆ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೇನೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ನಾನು ರಿಮೈನಿಂಗ್ ಕ್ವಶನ್ಸ್ ಕೂಡ ನಿಮಗೆ ಡಿಸ್ಕಸ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.